ಕಬ್ಬು ಬೆಳೆಗಾರಿಗೆ ಬಹಳ ಸಂಕಷ್ಟ ಇರ್ತದ. ಯಾವಾಗ ಅಂದ್ರೆ ಕಬ್ಬು ಬೆಳೆದ ಮೇಲೆ ಫ್ಯಾಕ್ಟ್ರಿಗೆ ಹೋಗಕ ಅಷ್ಟ ಬಹಳ ತೊಂದರೆ ಆಗಿರ್ತದ. ಕಡಿಯವ್ರು ಬರೋದಿಲ್ಲ, ಕಬ್ಬು ಕಡಿಯವ್ರು ಬರೋದಿಲ್ಲ, ಗ್ಯಾಂಗ್ನವ್ರು ಬರೋದಿಲ್ಲ. ಕಬ್ಬು ಕಡಿದ ಮೇಲೆ 6 ತಿಂಗಳ ಬಿಲ್ ಕೊಡುದಿಲ್ಲ. ನಮ್ದು ಒಂದ್ ಸಾಬೂನ್ಕ ಒಂದ್ MRP ಇರ್ತದ, ರೊಕ್ಕ ಕೊಟ್ಟೆ ತಗೋಬೇಕು. ನಮ್ ಬೆಳೆ ಆದ್ರೆ 6 ತಿಂಗಳು ತಗೋತಾರ, ರೊಕ್ಕ ಕೊಡಲ್ಲ. ಇದು ಯಾವ ನ್ಯಾಯ? ಮತ್ತ ಇಲ್ಲಿ ಮಹಾರಾಷ್ಟ್ರನಾಗ 3,400 500 ಬೆಲೆ ಕೊಡ್ತಾರ. ನಮ್ ಕರ್ನಾಟಕದಾಗ 2,600 ಒಂದ್ ಜಾಗದಾಗ, ಒಂದ್ 2,800 ಕೊಡ್ತಾರ, 3,000 ಕೊಡ್ತಾರ. ಹಿಂಗ ಯಾಕ ತಾರತಮ್ಯ ಮಾಡ್ತಾರ? ಜಗತ್ತಿಗೆ ಅನ್ನ ನೀಡುವಂತ ರೈತ ಅನ್ನದಾತ ಇವತ್ತು ಆತನಿಗೆ ಸರಿಯಾದ ಬೆಲೆ ಸಿಗೋದಿಲ್ಲ. ಆತನ ಬೆಳೆಗೆ ಯಾವುದೇ ರೀತಿಯ ಒಂದು ಸುರಕ್ಷತೆ ಇಲ್ಲ. ಅದು ಆಗಬೇಕಾಗಿದೆ. ವೈಜ್ಞಾನಿಕವಾಗಿ ಮಿಶ್ರ ಬೆಳೆಗಳನ್ನ ಬೆಳೆದಿದ್ದಾದ್ರೆ ನಮಗೆ ಒಳ್ಳೆಯ ರೀತಿಯಂತಹ ಒಂದು ಸಸ್ಟೈನಿಂಗ್ ಕೆಪಾಸಿಟಿ ರೈತರಿಗೆ ಸಿಗುತ್ತದೆ. ಅದಕ್ಕೆ ಸರಿಯಾದ ಸಲಹೆಗಳು ಯಾವ ರೀತಿ ಮಹಾರಾಷ್ಟ್ರದಲ್ಲಿ, ಯಾವ ರೀತಿ ಪಕ್ಕದ ಕೇರಳದಲ್ಲಿ ರೈತರನ್ನ ಕೇಂದ್ರೀಕೃತವಾಗಿ ಯೋಜನೆಗಳು ರೂಪಿಸಲ್ಪಡ್ತವೆ. ರೈತರ ಸಹಾಯ ಸಹಕಾರದಿಂದ ಅಲ್ಲಿರುವಂತಹ ಇಲಾಖೆಗಳು ಕೆಲಸ ಮಾಡ್ತವೆ. ಹೀಗಾಗಿ ಅಲ್ಲಿ ರೈತರ ಆರ್ಥಿಕ ಮಟ್ಟ ನಮ್ಮ ರಾಜ್ಯಕ್ಕಿಂತ ಚೆನ್ನಾಗಿದೆ. ಯಾಕಂದ್ರೆ ಅಲ್ಲಿ ರೈತರ ಒಂದು ಒಕ್ಕೂಟಗಳು ರೈತರ ಸಹಕಾರಿ ಕ್ಷೇತ್ರದಲ್ಲಿ ಒಂದಾಗಿ ಕೆಲಸ ಮಾಡೋದ್ರಿಂದ ಮಾತ್ರ ತಮ್ಮ ಹಕ್ಕುಗಳ ಸಾಧನೆಗೆ ಸಾಧ್ಯವಾಗಿದೆ. ಅದಕ್ಕೆ ಪೂರಕವಾಗಿ ಅಲ್ಲಿಯ ರಾಜಕೀಯ ನಾಯಕರು ಕೂಡ ರೈತರ ಹಿಂದೆ ನಿಲ್ತಾ ಇದ್ದಾರೆ. ರೈತರು ಇವತ್ತು ತಮ್ಮ ವಿಚಾರಗಳನ್ನ ಪ್ರಬಲವಾಗಿ ಪ್ರತಿಪಾದಿಸುವ ನಾಯಕತ್ವ ಅವರಿಗೆ ಬೇಕಾಗಿದೆ. ರೈತರ ಬೆನ್ನೆಲುಬಿಗೆ ಗಟ್ಟಿಯಾಗಿ ನಿಲ್ಲುವಂತಹ ನಾಯಕತ್ವ ಬೇಕಾಗಿದೆ. ರೈತರ ಭವಿಷ್ಯದ ಬಗ್ಗೆ ವಿಚಾರ ಮಾಡುವಂತಹ ದೂರದರ್ಶಿ ವ್ಯಕ್ತಿತ್ವಂತಹ ಅವರ ಚುಕ್ಕಾಣಿ ತೆಗೆದುಕೊಂಡು ಮುಂದೆ ಹೋಗುವಂತಹ ಒಬ್ಬ ನಾಯಕನ ಅವಶ್ಯಕತೆ ಇದೆ. ಆ ನಾಯಕ ಡಾಕ್ಟರ್ ನಾಯಕನಾಗಲಿದ್ದಾನೆ.